ಸೊ ನಾವು ಅವಾಗ ನಮ್ಮ ಬೆಳಗಾಂ ಡಿಸ್ಟ್ರಿಕ್ಟಿನ ಗೋಕಾಕ್ ತಾಲೂಕಲ್ಲಿರೋ ಅಂಕಲ್ಗೆ ಹೋಗಿದ್ರಿ. ಹಾಗೆ ಅಲ್ಲಿನ ಒಬ್ರು ರೈತರು, ಅಲ್ಲಿನ ಫಾರ್ಮರ್ ಆಗಿರೋ ನೀಲ್ಕಂಠ ಅವ್ರ ಹತ್ರ ಮಾತಾಡ್ಸಿದ್ರಿ. ಹಾಗೆ ಅವರಲ್ಲಿ ಶುಗರ್ ಕೇನ್ ಪ್ಲಾಂಟೇಶನ್ ಮಾಡ್ತಿದ್ರು. ಹಾಗೆ ಈ ಒಂದು ಪ್ಲಾಂಟೇಶನ್ಗೆ ಅವ್ರು ಹೇಳಿದ್ರು ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ಸ್ ಅವ್ರಿಗೆ ತುಂಬಾ ಹೆಲ್ಪ್ ಮಾಡ್ತಿದ್ರು ಅಂತ. ಹಾಗೆ ಇದನ್ನ ಎಲ್ಲಿಂದ ಬೈ ಮಾಡ್ರು ಅಂತ ಹೇಳಿದಾಗ ಅವ್ರು ಹೇಳಿದ್ರು ಸ್ಯಾನ್ಸ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್. ಸೊ ನಾನಿವಾಗ ಈ ಸ್ಯಾನ್ಸ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಬಂದಿನಿ. ನಮ್ಮ ಬೆಳಗಾಮಿನ ಪಾಟೀಲ್ ಗಲ್ಲಿಯಲ್ಲಿ ಇರೋದು ಸ್ಯಾನ್ಸ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್. ಇಲ್ಲಿ ನಿಮಗೆ ಗೊತ್ತಿರಬಹುದು ಶನಿ ದೇವಸ್ಥಾನ ತುಂಬಾ ಫೇಮಸ್. ಬಟ್ ಈ ದೇವಸ್ಥಾನ ಒಟ್ಟಿಗೆ ನಾವು ಇವಾಗ ಈ ಶೋರೂಮ್ ಕೂಡ ಬಂದಿನಿ. ಬನ್ನಿ ಒಳೆ ಹೋಗೋಣ, ಈ ಓನರ್ ಹತ್ರ ಮಾತಾಡೋಣ. ಅವ್ರನ್ನ ಒಂದು ಸ್ಟಿಲ್ ಇಂಡಿಯಾ ಕಂಪನಿ ಬಗ್ಗೆ ಇರ್ಬೋದು, ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ಸ್ ಬಗ್ಗೆ ಇರ್ಬೋದು, ಅವ್ರದ್ದೇನು ಒಪಿನಿಯನ್ ಇದೆ ಅಂತ ತಿಳ್ಕೋಣ ಬನ್ನಿ. ಸೊ ನಾನಿವಾಗ ನಮ್ಮ ಬೆಳಗಾಂ ಡಿಸ್ಟ್ರಿಕ್ಟಿನ ಪಾಟೀಲ್ ಗಲ್ಲಿ ಸ್ಯಾನ್ಸ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಬಂದಿನಿ. ಪಾಟೀಲ್ ಗಲ್ಲಿಯಲ್ಲಿರೋ ಸ್ಯಾನ್ಸ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್. ಹಾಗೆ ಇದರ ಓನರ್ ಸೋಮಶೇಖರ್ ಅವ್ರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಸೊ ನಾನು ನಿಮ್ಮ ಹತ್ರ ಸ್ಟಿಲ್ ಇಂಡಿಯಾ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಅಥವಾ ನಿಮ್ಮ ಸ್ಟೋರ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ನಮಗೆ, ನಮ್ಮ ಲಿಸ್ನರ್ಸ್ಗೆ, ನಮ್ಮ ವ್ಯೂವರ್ಸ್ಗೆ ಏನಾದ್ರು ಒಂದು ಹೇಳ್ಬೋದಾ ಸರ್? ಖಂಡಿತ ಸರ್. ಸರ್ ನಮಸ್ಕಾರ ಎಲ್ಲರಿಗೂ, ಎಲ್ಲ ನನ್ನ ರೈತ ಬಾಂಧವರಿಗೆ. ನನ್ನ ಹೆಸರು ಸೋಮಶೇಖರ್ ಅಂತ ಹೇಳಿ. ಬೇಸಿಕಲಿ ನಾನು ಬಂದು ಮೆಕ್ಯಾನಿಕಲ್ ಇಂಜಿನಿಯರ್. ಒಂದು ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಒಂದು 18 ವರ್ಷ ನಾನು ಕೆಲಸ ಮಾಡಿ ಬೆಂಗಳೂರು, ಮೈಸೂರು, ಆಮೇಲೆ ಪುಣೆ, ಆಮೇಲೆ ಡೆಲ್ಲಿಲೆಲ್ಲ ಕೆಲಸ ಮಾಡಿಕೊಂಡು ಒಂದು 18 ವರ್ಷ ಕೆಲಸ ಮಾಡಿದ್ಮೇಲೆ ಅದು ಅನುಭವ ತಗೊಂಡು ಬೆಲ್ಗಾಮಿಗೆ ಬಂದಿದ್ದೀವಿ. ಸೊ ಇಲ್ಲಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇದು ಒಂಥರ ನಮ್ ಇಂಡಿಯಾದಲ್ಲಿ 18 ಇಯರ್ಸ್ ಆದ್ಮೇಲೆ ಮಾತ್ರ ಡ್ರೈವಿಂಗ್ ಅಂತ ಹೇಳಿದಾಗ ನೀವು 18 ಇಯರ್ಸ್ ಆದ್ಮೇಲೆ ಮಾತ್ರ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಮಾತ್ರ ಸ್ಟಿಲ್ ಇಂಡಿಯಾ ಬಂದ್ರಿ. ಓಕೆ, ಸೊ ವಂಡರ್ಫುಲ್. ನಿಮ್ಮ ಒಂದು ಸ್ಟೋರ್ ಬಗ್ಗೆ ನೀವು ಎಷ್ಟು ವರ್ಷ ಆಯ್ತು ಈ ಸ್ಟೋರ್ ಓಪನ್ ಮಾಡಿ? ಸರ್, ಈ ಸ್ಟೋರ್ ಓಪನ್ ಮಾಡಿ ಆಲ್ಮೋಸ್ಟ್ 3 ವರ್ಷ ಆಯ್ತು. 2021 ಅಲ್ಲಿ ನಾವು ಬಂದಿರೋದು. ಸೊ ಇದು ಸ್ಟೋರ್ ಅಲ್ಲಿ ನಿಮ್ಗೆ ಸ್ಟಿಲ್ ವಿ ಸ್ಟಾರ್ಟೆಡ್ ವಿತ್ ಸ್ಟಿಲ್ ಮಾಡಿದ್ವಿ. ಸೊ ಸ್ಟಿಲ್ ಯಾಕೆ ಮಾಡಿದ್ವಿ ಅಂದ್ರೆ ಈ ಪರ್ಟಿಕ್ಯುಲರ್ ಬೆಲ್ಟ್ ಅಲ್ಲಿ, ಬೆಲ್ಗಾಂ ಪರ್ಟಿಕ್ಯುಲರ್ ಬೆಲ್ಟ್ ಅಲ್ಲಿ ಕೃಷಿ ಅನ್ನೋದೊಂದು ತುಂಬಾ ಜಾಸ್ತಿ. ಸೊ ನಾವು ಸ್ಟಿಲ್ ಮಾಡಿದ ಒಂದು ರೀಸನ್ ಯಾವ್ದಕ್ಕಂದ್ರೆ ಸ್ಟಿಲ್ ಏನ್ ಪ್ರಾಡಕ್ಟ್ ಇದಾವೆ ಆ ಪ್ರಾಡಕ್ಟ್ ಜನರಿಗೆ ತಲುಪಲಿ ಅನ್ನೋ ಉದ್ದೇಶದಿಂದ ಇದು ಡೀಲರ್ಶಿಪ್ ಅನ್ನ ತಗೊಂಡ್ಬಂದ್ವಿ. ಎಕ್ಸಾಕ್ಟ್ಲಿ. ನಾನು ಆಕ್ಚುಲಿ ನನ್ನ ನೆಕ್ಸ್ಟ್ ಕ್ವಶನ್ ಅದೇ, ನೀವು ಸ್ಟಿಲ್ ಇಂಡಿಯಾನ ಯಾಕೆ ಸೆಲೆಕ್ಟ್ ಮಾಡಿದ್ರಿ ಅಂತ. ಬಟ್ ಯು ಗೇವ್ ದ ಆನ್ಸರ್ ಫಾರ್ ದಟ್. ಬಟ್ ನಿಮಗೆ 3 ಇಯರ್ಸ್ ಇಂದ ನೀವು ಸ್ಟೋರ್ ಓಪನ್ ಮಾಡಿರೋದ್ರಿಂದ ಮೋಸ್ಟ್ಲಿ 3 ಇಯರ್ಸ್ ಇಂದ ನಿಮ್ಗೆ ಆಲ್ರೆಡಿ ಸ್ಟಿಲ್ ಜೊತೆ ರಿಲೇಶನ್ಶಿಪ್ ಇರ್ಬೋದು. ಬಟ್ ಈ ಒಂದು ರಿಲೇಶನ್ಶಿಪ್ ಓವರ್ 3 ಇಯರ್ಸ್ ಹೇಗಿತ್ತು ಸರ್ ನಿಮಗೆ ಆಸ್ ಅ ಡೀಲರ್? ಸರ್, ಆಸ್ ಅ ಡೀಲರ್ ಬಹಳ ಕಂಫರ್ಟ್ ಆಗಿದೆ. ಆಮೇಲೆ ಕಂಪನಿಯಿಂದ ಬಹಳ ಸಪೋರ್ಟ್ ಇದೆ. ಸಪೋರ್ಟ್ ಏನಕ್ಕಂದ್ರೆ ಒಂದು ಟೆಕ್ನಿಕಲ್ ನಾಲೆಜ್ ಅನ್ನ ಅವ್ರು ಶೇರ್ ಮಾಡ್ತಾರೆ, ಕಸ್ಟಮರ್ದು ಫೀಡ್ಬ್ಯಾಕ್ ಅನ್ನ ನಮ್ಗೆ ಕೊಡ್ತಾರೆ, ಅವ್ರು ಹೇಗೆ ಯೂಸ್ ಮಾಡ್ತಿದ್ದಾರೆ. ಸೊ ಅದು ನಮ್ಗೆ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ. ಇವಾಗ ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ, ಬಟ್ ಈ ಇಂಥ ಒಂದು ಸ್ಟೋರ್ ಓಪನ್ ಮಾಡಬೇಕು ಅಂದ್ರೆ ಎಲ್ಲ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಸಪೋರ್ಟ್ ಬೇಕೇ ಬೇಕು. ಪ್ರತಿಯೊಬ್ಬರಿಗೂ ಸಪೋರ್ಟ್ ಬೇಕೇ ಬೇಕು. ಎಷ್ಟು ದೊಡ್ಡ ಮನುಷ್ಯ ಆದ್ರೂ ಸಪೋರ್ಟ್ ಬೇಕೇ ಬೇಕು. ಸೊ ಆ ತರ ಒಂದು ಸಪೋರ್ಟ್ ನಿಮಗೆ ಕೂಡ ಒಬ್ರು ಇದ್ರಂತ ನಮಗೆ ಗೊತ್ತು. ಸೊ ಅವ್ರ ಬಗ್ಗೆ ನೀವ್ ಹೇಳ್ಬೋದಾ ಸರ್? ಖಂಡಿತ. ಸೊ ಅದಕ್ಕೆ ನಮ್ಮ ಧರ್ಮಪತ್ನಿ ಸಪ್ನಾ ಇಲ್ಲೇ ಇದ್ದಾರೆ, ಅವ್ರನ್ನ ಕರಿತೀನಿ. ಸೊ ಅವರೇ ನಮ್ಮ ಬ್ಯಾಕ್ ಬೋನ್. ನಮಸ್ಕಾರ, ನನ್ನ ಹೆಸರು ಸಪ್ನಾ ಅಂತ. We both are into this business since 3 years. And actually ನಮ್ಮ ಜಾಬ್ ಬಿಟ್ಟು ನಾವು ಸ್ಟಿಲ್ ಅಂತ ಹೇಳಿ ಹೆಂಗಾಗುತ್ತೋ ಏನೋ ಅಂತ ಏನೋ ಐಡಿಯಾ ಇರಲಿಲ್ಲ. ಬಟ್ ವಿ ಸ್ಟಾರ್ಟೆಡ್ and we are happy to be associated with still. And we are in, we can say we are in love with still products more than the customers. We are happy to share our feedback to them. We ourselves experience still and then we tell the customers how it is. So you mean you're blessed to be working with Still? Yes. So ಇವಾಗ ನೀವು ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ಸ್ ಅಂತ ಬಂದಾಗ ನಿಮ್ಮ ಸ್ಟೋರ್ ಅಲ್ಲಿ ಯಾವ ತರ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಇದೆ, ಯಾವ್ದೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತ, ಆ ಪ್ರಾಡಕ್ಟ್ಸ್ ಕೆಲವೊಂದು ಫೀಚರ್ಸ್ ನಮಗೆ ಹೇಳ್ಬೇಕು ಸರ್? ಖಂಡಿತ. ಸ್ಟಿಲ್ ನಾಟ್ ಓನ್ಲಿ ಅಗ್ರಿಕಲ್ಚರ್, ನಮ್ದು ಕ್ಲೀನಿಂಗ್ ಅಲ್ಲಿನೂ ಇದೆ. ಇದು ನೋಡಿ, ಪ್ರೆಷರ್ ವ್ಯಾಕ್ಯೂಮ್ ಕ್ಲೀನರು, ಇದು ಸ್ಟಾರ್ಟಿಂಗ್ ರೇಂಜು, ಅದ್ರ ಮೀಡಿಯಂ ರೇಂಜು, ಅದ್ರ ನೆಕ್ಸ್ಟ್ ರೇಂಜ್ ಇದೆ. ಅದಾದ್ಮೇಲೆ 2T ಆಯಿಲ್ ಇದೆ. 2T ಆಯಿಲ್ ಈಗ ನೀವು ವಿಚಾರ ಮಾಡ್ಬೋದು ಇದ್ರದ್ದು ಏನ್ ಡಿಫ್ರೆನ್ಸ್ ಇದೆ ಅಥವಾ ಇದ್ರದ್ದೇನು ಮಹತ್ವ ಇದೆ ಅಂದ್ರೆ, ಇದು 1 ಲೀಟರ್ಗೆ ಬರೀ 20 ml ಹಾಕೋದು. ಬೇರೆ ಕಡೆ ನೋಡಿದಾಗ 200 ml ಹಾಕ್ತಾರೆ, 100 ml ಹಾಕ್ತಾರೆ. ಅದು ಬೇಕಾಗಿಲ್ಲ. ಮಷಿನ್ಗೆ ಬರೀ 20 ml 1 ಲೀಟರ್ಗೆ ಮಿಕ್ಸಿಂಗ್ ಮಾಡ್ಬೋದು. ಅದು ಅವೈಲೇಬಲ್ ಇದೆ. ಅದ್ರ ನೆಕ್ಸ್ಟ್ ಬರುತ್ತೆ ಇದು ಸ್ಪ್ರೇಯರ್. ಆಗಲೇ ನಾವು ಒಂದು ಕಸ್ಟಮರ್ ನೀವು ಹೇಳಿದ್ರಲ್ಲ ಯೂಸ್ ಮಾಡ್ತಾ ಇದಾರೆ ಅಂತ, ಅವರು ಏನು SR420 ಯೂಸ್ ಮಾಡ್ತಾ ಇದ್ರೆ, ಅದಕ್ಕಿಂತ ಒಂದು ಸ್ಟಾರ್ಟಿಂಗ್ ಮಾಡಲ್ SR5600 ಅಂತಾನು ಮಾಡಲ್ ಇದೆ. ಅದರಲ್ಲಿ ಒಂದು 3-4 ರೇಂಜಸ್ ಇದಾವೆ. ನೆಕ್ಸ್ಟ್ ಇದು ಬಂದು ಇದು ಚೈನ್ ಸಾ, ದ ಫ್ಲಾಗ್ಶಿಪ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಸ್ಟಿಲ್ ಇದು. ಅದರಲ್ಲಿ ಒಂದು 12-13 ಮಾಡಲ್ ಇದಾವೆ. ನಿಮ್ಗೆ ಯಾವ ತರ ಕೆಪಾಸಿಟಿ, ಸಣ್ಣದು 16 ಇಂಚಿ 14 ಇಂಚಿ ಬ್ಲೇಡ್ ಇಂದ ಹಿಡ್ಕೊಂಡು ನಿಮ್ಗೆ ನಂದು ಎಷ್ಟು ಹೈಟ್ ಇದೀನಲ್ಲ 5 ಫುಟ್ ಅಷ್ಟು ದೊಡ್ಡ ಬ್ಲೇಡ್ ಅನ್ನು ಹಾಕೊಳ್ಳುವಂತ ಮಷಿನ್ಗಳು ಇದಾವೆ. ಸೊ ನಿಮ್ ಪ್ರೈಸ್ ಹಂಗೆ ರೇಂಜ್ ಆಗುತ್ತೆ. ಇಲ್ಲೆಲ್ಲ ನೀವು ನೋಡ್ಬೋದು, ಇದು ವಾಟರ್ ಪಂಪು ರೀಸೆಂಟ್ ಆಗಿ 1-2 ವರ್ಷದಿಂದ ಲಾಂಚ್ ಮಾಡಿದ್ದಾರೆ. ಸ್ಟಿಲ್ ಬಹಳ ಎಫಿಷಿಯಂಟ್ ಇದೆ, ಫ್ಲೋ ಜಾಸ್ತಿ. ನಿಮ್ಗೆ 2x2 ಬರ್ತದೆ, 3x3 ಬರ್ತದೆ, ಹಂಗೆ 4x4 ಬರ್ತದೆ. ಸೊ ಅದರಲ್ಲಿ ಒಂದು 4-5 ರೇಂಜಸ್ ಅದಾವ್ರಿ. ನಮ್ಗೆ ಯಾವ ತರ ನಿಮ್ಗೆ ಫ್ಲೋ ಬೇಕು ಆ ತರ ನೀವು ವಾಟರ್ ಪಂಪ್ ಅನ್ನ
ಮಾಡ್ಕೋಬಹುದು. ಸೊ ಇವಾಗ ನಿಮ್ಮ ಆಲ್ರೆಡಿ ಇರೋ ಕಸ್ಟಮರ್ಸ್ ಇರ್ಬೋದು ಅಥವಾ ನಿಮಗೆ ಇನ್ ನೆಕ್ಸ್ಟ್ ಈ ವಿಡಿಯೋ ನೋಡಾದ್ಮೇಲೆ ಇರ್ಬೋದು ಅಥವಾ ಏನೋ ಬೇರೆ ಒಂದು ರೀತಿಯಿಂದ ನಿಮಗೆ ನೆಕ್ಸ್ಟ್ ಕಸ್ಟಮರ್ ಆಗ್ಬೇಕು ಅಂತ ಬರೋರಿಗೆ ಯಾವ ರೀತಿಯಲ್ಲಿ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸರ್? ಖಂಡಿತ. ಸೊ ಬೆಲ್ಗಾಂ ಬಸ್ ಸ್ಟ್ಯಾಂಡ್ ಹತ್ರ ಪಾಟೀಲ್ ಗಲ್ಲಿ ಶೋರೂಮ್ ಇದೆ ಸರ್. ಇದು ಕಾಲೋನಿ ಪಾಟೀಲ್ ಗಲ್ಲಿ. ಸೊ ಇನ್ನೊಂದು ಇದರಿಂದ ಎಲ್ಲರೂ ಏನ್ ಹೇಳ್ತಾರೆ, ಶನಿ ಮಂದಿರ ಅಂತ ಒಂದು ಪ್ಲೇಸ್ ಇದೆ ಕಾರ್ನರ್, ಅದು ಗಲ್ಲಿ ಅಂತೂ ಹೇಳ್ಬೋದು. ಇಲ್ಲಾಂದ್ರೆ ಎವ್ರಿ ಮಂಗಳವಾರ ಇಲ್ಲಿ ಟೂ ವೀಲರ್ ಸೆಕೆಂಡ್ ಹ್ಯಾಂಡ್ ಟೂ ವೀಲರ್ ಮಾರ್ಕೆಟ್ ಗೊತ್ತಿದೆ ಎಲ್ಲರಿಗೂ, ಆಲ್ಮೋಸ್ಟ್ ಬೆಲ್ಗಾಮ್ ಅಲ್ಲಿ ಎಲ್ಲರಿಗೂ ಗೊತ್ತಿದೆ. ಸೊ ಇದು ಲೊಕೇಶನ್. ಅದರಲ್ಲಿ ಕೆಳಗಡೆ ಬರೋ ನಂಬರ್ ಆಲ್ರೆಡಿ ನಾವು ಹೇಳ್ತೀವಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ದು ಸರ್ವಿಸ್ ಟೀಮು, ನಾನಾಗ್ಲಿ ಯಾರಾದ್ರೂ ಅಟೆಂಡ್ ಮಾಡಿ ನಿಮ್ಗೆ ಗೈಡ್ ಮಾಡ್ತೀವಿ. ಸೊ ವಿಸಿಟ್ ಮಾಡ್ಬೋದು. ವಂಡರ್ಫುಲ್. ಸೊ ಇವಾಗ ನಿಮ್ಮ ಸ್ಟೋರ್ ಅಲ್ಲಿ ಯಾವ್ದಾದ್ರು ಕರೆಂಟ್ ಆಗಿ ಯಾವ್ದಾದ್ರು ಆಫರ್ಸ್ ನಡೀತಿದೆ ಸರ್? ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ಸ್ ಮೇಲೆ ಇರ್ಬೋದು ಅಥವಾ ಸರ್ವಿಸ್ ಮೇಲೆ ಇರ್ಬೋದು, ಎನಿಥಿಂಗ್, ವಾರಂಟಿ ಮೇಲೆ ಇರ್ಬೋದು, ಎನಿಥಿಂಗ್? ಸರ್ ಆಫರ್ಸ್ ಅಂತೂ ರೆಗ್ಯುಲರ್ಲಿ ಹಬ್ಬ ಹರಿದಿನ ಅಥವಾ ಸ್ಪೆಷಲ್ ಡೇ ಅಲ್ಲಿ ಖಂಡಿತ ಬರ್ತಾನೆ ಇರ್ತವೆ. ಈಗ ರೀಸೆಂಟ್ಲಿ ಒಂದು ಆಫರ್ ನಾವು ಎಕ್ಸ್ಚೇಂಜ್ ಆಫರ್ ಅಂತ, ಟಿಲ್ಲರ್ ಎಕ್ಸ್ಚೇಂಜ್ ಆಫರ್ ಅಂತ ಒಂದು ಆಲ್ರೆಡಿ ನಡೀತಾ ಇದೆ. ಸೊ ಒಂದು ಸೀಸನ್ ವರೆಗೆ ಇರುತ್ತೆ. ಮತ್ತು ಸೀಸನ್ ಪ್ರಕಾರ ಈಗ ಬ್ರಷ್ ಕಟರ್ ಸೀಸನ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೂ ಮತ್ತೆ ಸೀಸನ್ಸ್ ಬರ್ತವೆ. ಹಂಗೆ ಅವಾಗ ನಾವು ನಮ್ಮ ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನಮ್ದು ಯೂಟ್ಯೂಬ್ ಚಾನೆಲ್ ಇದೆ, ಯೂಟ್ಯೂಬ್ ಚಾನೆಲ್ ಹೌದೌದು, ಸಾಸ್ ಸ್ಟಿಲ್ ಶೋರೂಮ್ ಬೆಳಗಾವಿ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ. ಎಲ್ಲರೂ ಕೆಳಗಡೆ ಡೀಟೇಲ್ಸ್ ಸಿಗುತ್ತೆ, ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ಎಲ್ಲಾ ಪ್ರಾಡಕ್ಟ್ ವಿಡಿಯೋಸ್ ನಾವು ಹಾಕ್ತಾನೆ ಇರ್ತೀವಿ. ಎಲ್ಲೆಲ್ಲಿ ಡೆಮೋ ಮಾಡಿದೀವಿ, ಎಲ್ಲೆಲ್ಲಿ ಕಸ್ಟಮರ್ಸ್ ಯೂಸ್ ಮಾಡಿದ್ರೆ ಅವರು ಖುಷಿಯಾಗಿ ಅವರೇ ಕಳಿಸ್ತಾರೆ. ನೀವು ಬರೀ ಸ್ಟಿಲ್ ಇದಲ್ಲ, ಕಂಟೆಂಟ್ ಕ್ರಿಯೇಷನ್ ಬಂದ್ಬಿಟ್ಟಿದಾರ ಸರ್. ವಂಡರ್ಫುಲ್. ಸೊ ಇದು ಪರಿವರ್ತನೆ ಅಂದ್ರೆ ನಿಮ್ಮ ಈ ಒಂದು ರಿಲೇಶನ್ಶಿಪ್ ಸ್ಟಿಲ್ ಕಂಪನಿಯ ಜೊತೆ, ಸ್ಟಿಲ್ ಇಂಡಿಯಾ ಕಂಪನಿಯ ಜೊತೆ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಆಗ್ಲಿ, ಇನ್ನೂ ಜಾಸ್ತಿ ಬ್ಯೂಟಿಫುಲ್ ಆಗ್ಲಿ ಅಂತ ಹೇಳ್ತಾ, ಹಾಗೆ ನಮ್ಮ ಲಿಸ್ನೆಸ್ ಗೆ ಎಂಡ್ ಆಫ್ ದ ಡೇ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ಎಲ್ಲ ರೈತರಲ್ಲಿ ಕೇಳ್ಕೊಳ್ಳೋದು ಒಂದೇ ರಿಕ್ವೆಸ್ಟ್ ಏನಂದ್ರೆ, ನೀವು ಶ್ರಮ ಪಟ್ಟಂತ ದುಡ್ಡು, ಓಕೆ, ಮಷಿನ್ಸ್ ಎಲ್ಲ ಜಾಸ್ತಿ ಇದಾವೆ, ಆದ್ರೆ ಕರೆಕ್ಟ್ ಪ್ಲೇಸ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಕರೆಕ್ಟ್ ಒಳ್ಳೆ ಸರಿಯಾದ ಮಷಿನ್ ತಗೊಳ್ಳಿ, ಕೃಷಿಯಲ್ಲಿ ಇನ್ನೂ ಜಾಸ್ತಿ ಪರಿವರ್ತನೆ ತಗೊಂಡ್ ಬನ್ನಿ. ಸೊ ಅದು ಎಲ್ಲರಿಗೂ ಖುಷಿ ಆಗ್ಲಿ. ಏನು ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಏನ್ ಹೇಳ್ತಿದ್ದಾರೆ, ಡಬಲ್ ಇನ್ಕಮ್ ತೆಗೆಯೋಣ ಅದೇ ಏರಿಯಾದಲ್ಲಿ. ಸೊ ಹಂಗೆ ಖಂಡಿತ ಸ್ಟಿಲ್ ಕಂಪ್ನಿ ಒಳ್ಳೆ ಇಕ್ವಿಪ್ಮೆಂಟ್ಸ್ ತರ್ತಾ ಇದೆ. ಎಲ್ಲರೂ ಅದ್ರ ಸದುಪಯೋಗ ತಗೊಳ್ಳಿ ಅಂತ ಹೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಬೋದು. ಹಾಗೆ ಇವತ್ತವರೆಗೂ ಇನ್ನು ಬೇರೆ ನಾವು ಆಲ್ರೆಡಿ ಒಂದ್ ಕಸ್ಟಮರ್ ಹತ್ರ ನಾವು ಮಾತಾಡ್ಕೊಂಡ್ ಬಂದ್ರಿ, ಇನ್ನು ಬೇರೆ ಯಾರಾದ್ರೂ ಕಸ್ಟಮರ್ ಇದಾರೆ ಸರ್ ನಿಮ್ ಫೇವರೇಟ್ ಯಾರಾದ್ರು? ಸರ್ ನೀವು ಇಷ್ಟೊತ್ತಲ್ಲಿ ಪ್ರಾಬ್ಲಿ ಇದನ್ನೆಲ್ಲ ನೋಡಿದ್ರಿ, ಏನು ಎಲ್ಲ ಫಾರ್ಮರು ಅಂದ್ರೆ ಸ್ಟಿಲ್ ಓನ್ಲಿ ಫಾರ್ಮರ್ ಮಾತ್ರ ಸೀಮಿತ ಅಲ್ಲ, ಅಥವಾ ಅಗ್ರಿಕಲ್ಚರ್ ಫೀಲ್ಡ್ ಮಾತ್ರ ಸೀಮಿತ ಅಲ್ಲ. ನಮ್ಮಲ್ಲಿ ರೋಡ್ ಕನ್ಸ್ಟ್ರಕ್ಷನ್ಸ್ ಮಷಿನ್ಸ್ಗಳಿದಾವೆ, ಕ್ಲೀನಿಂಗ್, ಈಗ ಮನೆಗೆಲ್ಲ ವ್ಯಾಕ್ಯೂಮ್ ಕ್ಲೀನರ್ ಬೇಕಾಗ್ತದೆ, ಅಲ್ಲಿ ನಮ್ದು ಇಕ್ವಿಪ್ಮೆಂಟ್ಸ್ ಇದಾವೆ. ಆಮೇಲೆ ವಾಷಿಂಗು, ಪ್ರೆಷರ್ ವಾಷರ್ಸ್ ಏನ್ ಕೊಡ್ತಾರೆ, ಸ್ಟಿಲ್ ಅಲ್ಲಿ ತುಂಬಾ ರೇಂಜಸ್ ಇದೆ, ಒಂದು 15 ಪ್ರೆಷರ್ ವಾಷರ್ ರೇಂಜಸ್ ಇದಾವೆ. ಸೊ ಎಸ್ಪೆಷಲಿ ನಾವು ರೀಸೆಂಟ್ ಆಗಿ ಬೆಲ್ಗಾಮ್ ಅಲ್ಲಿ ಒಂದು ಕ್ರಾಂತಿ ಅಂತ ಹೇಳ್ಬೋದು. ಇದು ಪೇಂಟ್ ಮಾಡ್ತಾರೆ, ಪೇಂಟರ್ಸ್ ಪೇಂಟಿಂಗ್. ಮೊದಲೇ ಪೇಂಟಿಂಗ್ ಮಾಡ್ಬೇಕಾದ್ರೆ ನೀವು ನೆನಪಿರ್ಬೋದು, ಅದನ್ನ ಪಟ್ಟಿ ತಗೊಂಡು ನಾವು ಸ್ಯಾಂಡ್ ಪೇಪರ್ ಅಲ್ಲಿ ಸಿಕ್ತಿದ್ವಿ. ಈಗ ಅದು ಕಾನ್ಸೆಪ್ಟ್ ಹೋಗಿದೆ. ಈಗ ಪ್ರೆಷರ್ ವಾಷರ್ ಅಲ್ಲಿ ಫುಲ್ ಗೋಡೆ ಎಲ್ಲ ಕ್ಲೀನ್ ಮಾಡ್ಬಿಟ್ರೆ ನಿಮ್ಗೆ ಒಂದು ಹಾಫ್ ಡೇ ಅಲ್ಲಿ ಫುಲ್ ಬಿಲ್ಡಿಂಗ್ ಏನೇ ಕ್ಲೀನ್ ಮಾಡ್ಬಿಡ್ಬೋದು. ಇಮ್ಯಾಜಿನ್ ನಾವು 5 ದಿವಸ 6 ದಿವಸ ಕುತ್ಕೊಂಡು ಮಾಡೋದು, ಹಾಫ್ ಡೇ ಅಲ್ಲಿ ನಮ್ದು ಕ್ಲೀನಿಂಗ್ ಆಗೋಗ್ಬಿಡುತ್ತೆ. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಪೇಂಟಿಂಗ್ ಮಾಡ್ಬಿಡುತ್ತೆ. ಅಲ್ಲಿನೂ ನಾವು ಪ್ರೆಷರ್ ವಾಷರ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಮೆಜಾರಿಟಿ ಕಸ್ಟಮರ್ಸ್ ಬೆಲ್ಗಮ್ ಅಲ್ಲಿ ಆ ತರ ಪ್ರೆಷರ್ ವಾಷರ್ ಸ್ಟಿಲ್ ಯೂಸ್ ಮಾಡಿದವರು ಇದ್ದಾರೆ. ನಾನು ನೆಕ್ಸ್ಟ್ ವಿಸಿಟ್ ನಿಮ್ಗೆ ಕಸ್ಟಮರ್ ಎಲ್ಲಿ ಪ್ರೆಷರ್ ವಾಷರ್ ಯೂಸ್ ಮಾಡ್ತಾ ಇದಾರೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ನಿಮ್ಗೆ ತೋರಿಸ್ತೀನಿ ಸರ್ ಎಲ್ಲ. ವಂಡರ್ಫುಲ್. ಸೊ ತಡ ಯಾಕೆ, ಇನ್ನು ನೀವು ಹೇಳಾಗಿದ್ರೆ ನಾವು ಇವತ್ತು ತಿಳ್ಕೊಂಡಿದ್ವಿ ಕೃಷಿ ಸ್ಟಿಲ್ ಇಂಡಿಯಾ ಕಂಪನಿ ಪ್ರಾಡಕ್ಟ್ಸ್ ಅಂದ್ರೆ ಬರೀ ಇದು ಫಾರ್ಮಿಂಗ್ ಇರ್ಬೋದು, ಆಮೇಲೆ ನಮಗೆ ಗೊತ್ತಿದೆ ಗಾರ್ಡನಿಂಗ್ ಅಂತ, ಆಮೇಲೆ ನಮಗೆ ಗೊತ್ತಿದೆ ಕ್ಲೀನಿಂಗ್ ಅಂತ, ಇವಾಗ ನಮಗೆ ಪೇಂಟಿಂಗ್ ಅಂತ ಗೊತ್ತಿದೆ. ಸೊ ಬನ್ನಿ ಆ ನೆಕ್ಸ್ಟ್ ಕಸ್ಟಮರ್ ನ ಕೂಡ ಮೀಟ್ ಆಗೋಣ. ಬನ್ನಿ ಸರ್. ಥ್ಯಾಂಕ್ ಯು. ಬನ್ನಿ. ನಮಸ್ಕಾರ, ನಾನು ನಿಮ್ಮ ಅಜಯ್ ದುಷ್ಯಂತ್ 92.7 ಬಿಗ್ ಎಫ್ ಎಂ ಇಂದ. ಹಾಗೆ ನಮ್ಮ ಸ್ಟಿಲ್ ಇಂಡಿಯಾ ಅರ್ಪಿಸುತ್ತಿರುವ ಕೃಷಿಕರ ನಡೆ ಪರಿವರ್ತನೆಯ ಕಡೆ ಸೀಸನ್ 2ಗೆ ನಿಮ್ಗೆಲ್ಲ ಸ್ವಾಗತ, ಸುಸ್ವಾಗತ. ಹಾಗೆ ಈ ಒಂದು ಕ್ಯಾಂಪೇನ್ ಇಂದ, ಈ ಒಂದು ಸೀಸನ್ ಇಂದ ನಾವು ಎಂಡಿಗೆ ಬರ್ತಾ ಇದೀರಿ. ಈ ಒಂದು ಸೀಸನ್ ಶಿವಮೊಗ್ಗದಿಂದ ಶುರು ಆಯ್ತು, ಆಮೇಲೆ ಹಾವೇರಿ ಬಂದ್ರಿ, ಆಮೇಲೆ ಹುಬ್ಳಿಗೆ ಹೋದ್ರಿ, ಧಾರವಾಡಿಗೆ ಹೋದ್ರಿ, ಆಮೇಲೆ ಬೆಳಗಾಮಿಗೆ ಬಂದ್ರಿ. ಇವತ್ತು ಕೂಡ ನಾನು ಬೆಳಗಾಮಲ್ಲೇ ಇದ್ದೀನಿ. ಹಾಗೆ ಈ ಒಂದು ಜರ್ನಿಯಲ್ಲಿ ನಮಗೆ ಹಲವಾರು ರೈತರು ಸಿಕ್ಕಿದ್ರು. ಅವರಿಗೆ ಗಾರ್ಡನಿಂಗ್ ಅಲ್ಲಿ ಇರ್ಬೋದು, ಫಾರ್ಮಿಂಗ್ ಅಲ್ಲಿ ಇರ್ಬೋದು, ಕ್ಲೀನಿಂಗ್ ಅಲ್ಲಿ ಇರ್ಬೋದು, ಸ್ಟಿಲ್ ಇಂಡಿಯಾ ಕಂಪನಿ ಅಥವಾ ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ಸ್ ಅವ್ರಿಗೆ ಯಾವ್ದೆಲ್ಲ ರೀತಿಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತು ಅಂತೆಲ್ಲ ಅಂದ್ರು. ಬಟ್ ಇವತ್ತು ಇನ್ನೊಂದು ಸ್ಪೆಷಲ್ ಪರ್ಸನ್ ನಾನು ಮೀಟ್ ಮಾಡಕ್ ಹೋಗ್ತೀನಿ. ಸೊ ಇವರು ಒಬ್ರು ಆರ್ಟಿಸ್ಟ್, ಒಬ್ರು ಪೇಂಟರ್ ಇವರು. ಬಟ್ ಇವರಿಗೆ ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್
ಅವರಿಗೆ ಪೇಂಟಿಂಗ್ ಅಲ್ಲಿ ಹೇಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಅವ್ರು ನಮಗೆ ಹೇಳ್ತಾರೆ. ಸೊ ಬನ್ನಿ, ಹಾಗೆ ಲಾಸ್ಟ್ ಟೈಮ್ ಕೂಡ ನಾನು ನಮ್ಮ ಬೆಳಗಾಮಿನ ನಮ್ಮ ಆಥರೈಸ್ ಡೀಲರ್ ಹತ್ರ ಹೋದಾಗ ಅವ್ರು ಕೂಡ ಹೇಳಿದ್ರು ಅವ್ರದೇ ಕಸ್ಟಮರ್ ಇವರು ಅಂತ. ಸೊ ಅವ್ರು ಕೂಡ ನನ್ನ ಜೊತೆ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ, ಹಾಗೆ ಈ ಕಸ್ಟಮರ್ನ ಕೂಡ ಮಾತಾಡ್ಸೋಣ ಬನ್ನಿ. ನಾವಿವತ್ತು ನಮ್ಮ ಬೆಳಗಾವಿನ ನಮ್ಮ ಸದಾಶಿವ ನಗರದಲ್ಲಿದ್ದೀನಿ. ಹಾಗೆ ನಾನು ಆಗ್ಲೇ ಹೇಳಿದೆ, ನಾವು ಹಲವಾರು ರೈತರನ್ನ ಮೀಟ್ ಆಗಿದ್ರಿ. ಈ ರೈತರಲ್ಲಿ ನಮಗೆ ಕೆಲವರು ಹೇಳಿದ್ರು ಅವರಿಗೆ ನಮ್ಮ ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ಸ್ ಇರ್ಬೋದು, ಸ್ಟಿಲ್ ಇಂಡಿಯಾ ಕಂಪನಿ ಇರ್ಬೋದು, ಅವರ ಗಾರ್ಡನಿಂಗಿಗೆ, ಫಾರ್ಮಿಂಗಿಗೆ, ಕ್ಲೀನಿಂಗಿಗೆ ಹೇಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿದ್ರು. ಇವಾಗ ನನ್ನ ಜೊತೆ ಒಬ್ರು ಸ್ಪೆಷಲ್ ಪರ್ಸನ್ ಇದ್ದಾರೆ, ಅವರು ಒಬ್ರು ಪೇಂಟರ್ ಅವರು. ಹಾಗೆ ಅವರಿಗೆ ನಮ್ಮ ಸ್ಟಿಲ್ ಇಂಡಿಯಾ ಕಂಪನಿ ಹಾಗೂ ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ಸ್ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ಸೊ ಇವ್ರ ಹೆಸರು ಶಶಿ ಅಂತ. ಸೊ ಹಾಗೆ ಸರ್, ನಿಮ್ಮ ಹತ್ರ ಅಂದ್ರೆ ಈ ಸ್ಟಿಲ್ ಇಂಡಿಯಾ ಕಂಪನಿ ಬಗ್ಗೆ, ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮ್ ಬಗ್ಗೆ ನಮಗೆ ಸ್ವಲ್ಪ ಒಂದಿಷ್ಟು ಇನ್ಫಾರ್ಮೇಶನ್ ಹೇಳ್ಬೋದಾ ಸರ್? ನನ್ನ ಹೆಸರು ಶಶಿ ಅಂತ. ನಾನು ಒಂದು ಸುಮಾರು 8 ವರ್ಷ ಆಯ್ತು ಕೆಲಸ ಮಾಡ್ತಾ ಇದ್ದೀನಿ. Okay. ಆಮೇಲೆ ನಾವು ಆಲ್ಮೋಸ್ಟ್ ಒಂದು 15-20 ಬಿಲ್ಡಿಂಗ್ ಮಾಡಿದೀನಿ. ಓಕೆ. ಸ್ಟೀಲ್ ಏನ್ ಕಂಪನಿ ಇದೆಯಲ್ಲ ಅದು ಚೆನ್ನಾಗಿದೆ, ಮತ್ತು ವಾಶು ಚೆನ್ನಾಗಿ ಮಾಡ್ತಾ ಇದೆ. ನಾವು ಮೊದಲು ಬ್ರಷ್ ಇಂದ ತೊಳಿತಾ ಇದ್ದೀವಿ ಸರ್, ಈಗ ಮಷಿನ್ ತೊಳಿತಾ ಇದ್ದೀವಿ. ನಮ್ಗೆ ಆಲ್ಮೋಸ್ಟ್ ಲೇಬರ್ ಇಂದ ಭಾಳ ಸೇವಿಂಗ್ ಆಗ್ತಾ ಇದೆ. ಮಷಿನ್ ನಮಗೆ ಭಾಳ ಚೆನ್ನಾಗಿ ಯೂಸ್ ಆಗಿದೆ, ಮತ್ತು ಲೇಬರು ಭಾಳ ನಮ್ಗೆ ಇದಾಗತ್ತೆ. ಅದ್ರ ಸಂಬಂಧ ನಾವು ಮಷಿನ್ ತಗೊಂಡೆವು. ನಮ್ಗೆ ಲೇಬರ್ ಆದ್ರ ಒಂದು 15 ದಿವಸ ಆಗ್ತಿತ್ತು, ಈಗ ಆದ್ರ 3-4 ದಿವಸ ನಿಮ್ಗೆ ಕೆಲಸ ಮುಗಿತೈತ್ರಿ. ವಂಡರ್ಫುಲ್ ವಂಡರ್ಫುಲ್. ಸೊ ಇವಾಗ ನಿಮಗೆ ಸ್ಟಿಲ್ ಇಂಡಿಯಾ ಕಂಪನಿ ಬಗ್ಗೆ ಅಥವಾ ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ ಬಗ್ಗೆ ನಿಮಗೆ ಹೇಗೆ ಗೊತ್ತಾಗಿರೋದು ಸರ್? ನಾವು ಪರ್ಟಿಕ್ಯುಲರ್ಲಿ ಹೋಗ್ತಾ ಇದ್ವಿ ಸರ್. ಅವಾಗ ಈ ಅಂಗಡಿ ಒಂದು ಕಾಣ್ತಾ ಇತ್ತು ಅಲ್ಲಿ ಜಸ್ಟ್ ಹಾಗೆ ಭೇಟಿಯಾಗಕ್ಕೆ ಹೋಗಿದ್ವಿ. ಮತ್ತೆ ಇವರು ಸ್ಟೀಲ್ ಕಂಪನಿ ಭೇಟಿ ಆದ ಸರ್ ನಮಗೆ. ನಮ್ ಸರ್ವಿಸ್ ಚಲೋ ಇದೆ ನೋಡಿ, ಒಂದ್ಸಲ ತಗೊಳ್ಳಿ ಹಾಗಾಗಿ ಅಂತ ಅಂದ. ಆದ್ರೆ ನಾವು ಒಂದು ಕಂಪ್ನಿ 2 ಮಷಿನ್ ತಗೊಂಡಿದ್ದೀರಿ ನಾವು ಆಲ್ಮೋಸ್ಟ್ GNMCದಲ್ಲಿ, ಮತ್ತು ಅದು ಯೂಸ್ ಆಗ್ತಾ ಇದೆ, ಅದು ಚೆನ್ನಾಗಿದೆ. ಆದ್ರಿಂದ ನಾನು ಮತ್ತೊಂದು ಮಷಿನ್ ತಗೊಂಡಿದ್ದೀನಿ. ಈಗ ಅದು ಚೆನ್ನಾಗಿ ನಡೀತಾ ಇದೆ. ಸ್ಟೀಲ್ ಕಂಪ್ನಿ ಚೆನ್ನಾಗಿದೆ, ಸರ್ವಿಸ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಆದ್ರಿಂದ ನಾವು ಸ್ಟೀಲ್ ಕಂಪ್ನಿ ಇನ್ನೂ 2 ತಗೋತಾ ಇದ್ದೀವಿ ಸರ್. ನಮ್ ಬೇರೆ ಸೈಟ್ ಅಲ್ಲಿ ಇದೆ, ಅಂದ್ರೆ ಮಹಾರಾಷ್ಟ್ರದಲ್ಲಿ ಹೋಗಬೇಕಿದೆ, ಅದು ತಗೋತಾ ಇದ್ವಿ. ಸೊ ಅವ್ರು ಹೇಳಿದಾಗೆ ಪಾಟೀಲ್ ಗಲ್ಲಿಯಲ್ಲಿರೋ ಸ್ಯಾನ್ಸ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಅವರು ನಮಗೆ ಇವ್ರ ಹತ್ರ ಕರ್ಕೊಂಡ್ ಬಂದಿರೋದು. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಎಂಡಲ್ಲಿ ಅವ್ರು ಹೇಳಿದ್ರು ನಾನು ಇನ್ನೊಂದು ಕಸ್ಟಮರ್ ಕರ್ಕೊಂಡು ಹೋಗ್ತೀನಿ, ಅವ್ರೊಂದು ಇಂಟ್ರೆಸ್ಟಿಂಗ್ ಪಾರ್ಟಿಗೆ ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡ್ತಾರೆ ಅಂತ. ಅವ್ರು ಕೂಡ ನಮ್ಮ ಜೊತೆ ಇದ್ದಾರೆ. ಬಟ್ ಕೆಲವು ವಿಷಯಗಳಲ್ಲಿ ಈ ಒಂದು ವಿಡಿಯೋಗೆ ಎಂಟ್ರಿ ಕೊಡ್ತಾರೆ. ಬಟ್ ಅದಕ್ಕಿಂತ ಮುಂಚೆ ಸರ್, ಈ ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ ನಿಮ್ಮ ಹತ್ರ ಏನಿದೆಯೋ ಆ ಮಷಿನ್ ಹೆಸರು ಏನು ಅಂತ ಹೇಳ್ಬೋದು? ಹಾಗೆ ಆ ಮಷಿನ್ ನಿಮಗೆ ಯಾವ್ದೆಲ್ಲ ರೀತಿಯಲ್ಲಿ ನೀವು ಯೂಸ್ ಮಾಡ್ಕೊಂತೀರಾ ಸರ್? ಆ ಮಷಿನ್ ನಾವು ಬಿಲ್ಡಿಂಗ್ ವಾಶ್ ಮಾಡ್ತೀವಿ, ಸೋಲಾರ್ ವಾಶ್ ಮಾಡ್ತೀವಿ, ಎಲ್ಲ ಆಲ್ಮೋಸ್ಟ್ ಎಲ್ಲ ಇದಂತ ಏನಿಲ್ಲ ಸರ್. ಎಲ್ಲ ಕಾರ್ ವಾಶ್ ಮಾಡ್ತೇವೆ, ಬೈಕ್ ವಾಶ್ ಮಾಡ್ತೇವೆ, ಬಿಲ್ಡಿಂಗ್ ವಾಶ್ ಮಾಡ್ತೇವೆ, ಎಲ್ಲ ವಾಶ್ ಮಾಡ್ತೇವೆ ಅದ್ರ ಜೋಡಿ. ವಂಡರ್ಫುಲ್. ಸೊ ಹಾಗೆ ಈ ಮಷಿನ್ ಹೆಸರು RE105X ಅಂತ. ಸೊ ಈ ಮಷಿನ್ ನೀವು ಈಗ ಪರ್ಚೇಸ್ ಮಾಡಿ ಎಷ್ಟು ಟೈಮ್ ಆಯ್ತು ಸರ್ ನಿಮಗೆ ಅಂದಾಜಲ್ಲಿ? ಈಗ 3 ಮಂತ್ಸ್ ಆಯ್ತು ಸರ್. 3 ಮಂತ್ಸ್ ಆಯ್ತು. ಸೊ ಇವಾಗ ಅವ್ರ ಮಷಿನ್ ಬಗ್ಗೆ ಹೇಳಿದ್ರು, ಒಂದ್ಸತಿ ಆ ಡೆಮೋ ತೋರಿಸ್ಬಿಡ್ತೀರಾ ಸರ್, ಈ ಮಷಿನ್ ಹೇಗೆ ಯೂಸ್ ಮಾಡ್ತೀರಾ ನೀವು ಅಂತ? ಓಕೆ. ಸೊ ಸರ್, ನೀವು ಇವಾಗ ಅವರಿಗೆ ಈ ಮಷಿನ್ ಯಾವ್ದೆಲ್ಲ ಹೆಲ್ಪ್ ಆಗಿದೆ ಹೇಗೆಲ್ಲ ಗೊತ್ತಾಯ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇಂಟ್ರೊಡ್ಯೂಸಿಂಗ್ ಹಿಮ್ ಟು ಅಸ್. ಹಾಗೆ ಇವಾಗ ಈ ಮಷಿನ್ಸ್ ಎಲ್ಲ ಬೇರೆ ಫೀಚರ್ಸ್ ಏನೆಲ್ಲ ಇದೆ ಸರ್? ಅದಕ್ಕಿಂತ ಮುಂಚೆ ಸರ್ ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಪ್ರಾಡಕ್ಟ್ ಬಗ್ಗೆ ಆಲ್ರೆಡಿ ಇದೆ ಹ್ಯಾಪಿ ಕಸ್ಟಮರ್ ಸರ್. ಇವ್ರ ಹತ್ರ RE140+ ಅಂತ ಒಂದು ಮಷಿನ್, 2 ಮಷಿನ್ ಇದೆ. ಪ್ಲಸ್ ಇದೊಂದು ಮಷಿನ್ ರೀಸೆಂಟ್ ಆಗಿ ಒಂದು 3-4 ಮಂತ್ಸ್ ಬಿಫೋರ್ ತಗೊಂಡ್ರು. ಓಕೆ. ಸೊ ಅದ್ರ ಫೀಚರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ಲೀಸ್. ಈ ಮಷೀನು 150 ಬಾರ್ ಪ್ರೆಷರ್ ಇದೆ ಸರ್. 105X ಅಂತ ಮಾಡೆಲ್ ಹೆಸರು. ಆಲ್ಮೋಸ್ಟ್ ಇಲ್ಲಿ ಬೆಲ್ಗಾಮ್ ಅಲ್ಲಿ ನಾವೊಂದು ಸುಮಾರು ಒಂದು 200-250 ಮಷಿನ್ಸ್ ಕೊಟ್ಟಿದ್ದೀವಿ. ಮೆಜಾರಿಟಿ ಪೇಂಟರ್ಸ್ ಏನ್ ಯೂಸ್ ಮಾಡ್ತಾರೆ, ಅವರು ಕ್ಲೀನಿಂಗಿಗೆ ಯೂಸ್ ಮಾಡ್ತಾರೆ. ಇದರಲ್ಲಿ ಮೋಟರ್ ಬಂದು ಇಂಡಕ್ಷನ್ ಮೋಟರ್ ಅಂತ ಮೋಟರ್ ಹೆವಿ ಡ್ಯೂಟಿ ಇಂಡಕ್ಷನ್ ಮೋಟರ್ ಇರೋದ್ರಿಂದ ನೀವು ಅವ್ರಿಗೆ ಯೂಶಲಿ ಬೇಕಾಗುತ್ತೆ ಪೇಂಟರ್ಸ್ಗೆ ಒಂದು 7 to 8 ಅವರ್ಸ್ ಮಿನಿಮಮ್ ರನ್ನಿಂಗ್ ಆಗಬೇಕು. ಸೊ ಅದನ್ನ ಓವರ್ ಹೀಟ್ ಆಗೋದಿಲ್ಲ ಮಷಿನ್ಸು. ಅದು ಮೋಟ್ರು ಫೇಲ್ ಆಗಿಲ್ಲ. ಲಾಸ್ಟ್ 3 years ಇಂದ ಒಂದು ಮೋಟ್ರು ಅದರೊಳಗೆ ಫೇಲ್ ಆಗಿಲ್ಲ. ಒಂದು ಫೀಚರು. ಎರಡನೇದು ಮಷಿನ್ ನೋಡಿ ತುಂಬಾ ಲೈಟ್ ವೇಟ್, ಹೆವಿ ಲೈಟ್ ವೇಟ್. ನಾವು ಆರಾಮ್ ಇದರಲ್ಲಿ ಏನು ಸ್ಕೂಟ್ರಲ್ಲಿ ಮುಂದೆ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಅಷ್ಟು ಈಸಿ ಆಗಿದೆ ಮಷೀನು. ಎರಡನೇದು ಇದು ಗನ್ನು ಎಲ್ಲ ನಾವು ಸೇಫ್ ಇದೆ.
ಬಹಳ ಒಂದೊಂದು ಏನಾಯ್ತು ಶಾರ್ಟ್ ನೋಸಲ್ ಇರ್ತದೆ, ಇದು ಬಹಳ ದೊಡ್ಡ ನೋಸಲ್ಲು. ಸೊ ನಾವು ಪಾಯಿಂಟ್ ಅಪ್ಲಿಕೇಶನ್ ಇಂದ ನಾವು ತುಂಬಾ ದೂರ ಇದೀವಿ, ಸೊ ನಮಗೆಲ್ಲ ಸಿಡಿಯೋದಿಲ್ಲ. ಸೊ ಅದು ಒಂದು ಮೇಜರ್ ಫೀಚರ್ ಇದು ಗನ್ನು. ಆಮೇಲೆ ಇದು ನಾವು ಪೈಪ್ ಹಾಕೋದೆಲ್ಲ ಬಹಳ ಈಸಿ, ಇಲ್ಲಿ ಲಾಕ್ ಮಾಡೋದು, ತೆಗಿಬೇಕಾದ್ರೆ ತೆಗೆದ್ಬಿಟ್ರೆ ಮುಗಿದೋಯ್ತು, ಅಷ್ಟು ಸಿಂಪಲ್ ಆಗಿದೆ. ಮತ್ತೆ ಇನ್ನೊಂದು, ಈ ಮಷಿನ್ ಜೊತೆ ನಾವು 6 ತಿಂಗಳು ವ್ಯಾರಂಟಿ ಇದೆ. ಅದರಲ್ಲಿ ಸರ್ವಿಸು 6 ತಿಂಗಳು ವ್ಯಾರಂಟಿ ಒಳಗೆ ನಾವು ಸರ್ವಿಸನ್ನು ಫ್ರೀ ಕೊಡ್ತೀವಿ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಎಷ್ಟೇ ಸರಿ ಇಂಟರ್ವೆನ್ಷನ್ಸ್ ಡಿಫಿಕಲ್ಟ್ ಇದ್ರೂ ನೀವು ಬರ್ಬೋದು, ಆರಾಮಾಗಿ ಫ್ರೀ ಆಗಿ ಸರ್ವಿಸ್ ಮಾಡಿಸ್ಕೊಂಡು ಹೋಗ್ಬೋದು 6 ತಿಂಗಳೊಳಗೆ. ಅದಾದ್ಮೇಲೆ ಎಲ್ಲ ಸ್ಪೇರ್ಸು ಸರ್ವಿಸು ಎಲ್ಲ ನಮ್ಮ ಪಾಟ್ಲಿಗಲ್ಲಿ ಶೋರೂಮಲ್ಲಿ ಅವೈಲೇಬಿಲಿಟಿ ಇದೆ. ನಿಮ್ಮ ಮಿನಿಮಮ್ ಎನಿ ಸ್ಟಿಲ್ ಪ್ರಾಡಕ್ಟ್ ಲಾಂಚ್ ಆದರೆ ಮಿನಿಮಮ್ ಲೈಫ್ ಎಕ್ಸ್ಪೆಕ್ಟೇಷನ್ ಇಸ್ 8 years to 10 years ಇದೆ. ಸೊ ಅದಕ್ಕಾಗಿ ನಮಗೆ ಪ್ರಾಡಕ್ಟು ಕೊಡ್ತೀವಿ, ಪ್ರಾಡಕ್ಟ್ ಜೊತೆ ಸರ್ವಿಸು ಕೊಡ್ತೀವಿ, ಪ್ರಾಡಕ್ಟ್ ಜೊತೆ ಸ್ಪೇರ್ಸು ಕೊಡ್ತೀವಿ. ಸೊ ಹಾಗಾಗಿ ಇಂಥ ಹ್ಯಾಪಿ ಕಸ್ಟಮರ್ ನಮ್ಗೆ ಆಲ್ರೆಡಿ ನಮ್ಮ ಲಿಸ್ಟಲ್ಲಿ ಬೆಳೀತಾ ಹೋಗ್ತಾ ಇರ್ತಾರೆ ಅನ್ನೋದೊಂದು ಆಶೆ. ವಂಡರ್ಫುಲ್. ಸೊ ಇವಾಗ ನೀವಿಬ್ರು ಕೂಡ ನಿಮಗೆ ಈ ಒಂದು ಪ್ರಾಡಕ್ಟ್ ಇಂದ ಎಷ್ಟು ಖುಷಿಯಾಗಿದೆಯೋ, ಹಾಗೆ ನಿಮಗೆ ಈ ಒಂದು ಡೀಲ್ ಕಂಪನಿಯಿಂದ ಇರ್ಬೋದು ಅಥವಾ ಅವರ ಪ್ರಾಡಕ್ಟ್ಸ್ ಇಂದ ಇರ್ಬೋದು, ಹಾಗೆ ಇಂಥ ಕಸ್ಟಮರ್ಸ್ ಇಂದ ಎಷ್ಟು ಖುಷಿಯಾಗಿದೆಯೋ ಅದೇ ಒಂದು ಕಾನ್ಫಿಡೆನ್ಸ್ ಅಲ್ಲಿ ನಮ್ಮ ಸ್ಟಿಲ್ ಇಂಡಿಯಾ ಕಂಪನಿಯ ಟ್ಯಾಗ್ ಲೈನ್ ನ ಒಂದ್ಸತಿ ಫುಲ್ ಜೋಶ್ ಅಲ್ಲಿ ಕ್ಯಾಮರಾ ನೋಡ್ಕೊಂಡು ಹಿಂಗ್ ಥಮ್ಸ್ ಅಪ್ ಮಾಡಿ ಹೇಳ್ಬೇಕು. ಸ್ಟಿಲ್ ಉಪಕರಣ ತನ್ನಿ ಪರಿವರ್ತನೆ. ಹಾಯ್, ಸೊ ವೆಲ್ಕಮ್ ಬ್ಯಾಕ್. ಹಾಗೆ ನಾವು ಕೆಲವೊಬ್ರು ರೈತರ ಹತ್ರ ಮಾತಾಡಿದ್ರಿ, ನಮ್ಮ ಬೆಳಗಾಂ ಡಿಸ್ಟ್ರಿಕ್ಟ್ ಅಲ್ಲಿ ಕೆಲವೊಬ್ರು ರೈತರ ಹತ್ರ ಮಾತಾಡಿದ್ರಿ. ಅವರು ನಮಗೆ ಅವರ ಸ್ಟಿಲ್ ಇಂಡಿಯಾ ಕಂಪನಿ ಬಗ್ಗೆ ಇರ್ಬೋದು, ಅವರ ಪ್ರಾಡಕ್ಟ್ಸ್ ಬಗ್ಗೆ ಇರ್ಬೋದು, ಒಂದು ಒಳ್ಳೆ ಫೀಡ್ಬ್ಯಾಕ್ ನ ಕೊಟ್ಟಿದ್ದಾರೆ. ಇವಾಗ ನನ್ನ ಜೊತೆ ಸ್ಟಿಲ್ ಇಂಡಿಯಾ ಕಂಪನಿಯ ರೀಜನಲ್ ಹೆಡ್ ಆಗಿರೋ ಸಂಜಯ್ ವರ್ಮಾ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಸೊ ಸರ್, ಸ್ಟಾರ್ಟಿಂಗ್ ಆಫ್ ವಿತ್ ದ ಕ್ವೆಶ್ಚನ್ಸ್, ವಿತ್ ದ ಇಂಟರ್ವ್ಯೂ, ನಿಮ್ಮ ಒಂದು ರಿಲೇಶನ್ಶಿಪ್, ನಿಮ್ಮ ಒಂದು ಬಾಂಡಿಂಗ್ ಈ ಸ್ಟಿಲ್ ಇಂಡಿಯಾ ಕಂಪನಿ ಜೊತೆ ಎಷ್ಟು ವರ್ಷದಿಂದ ಇದೆ, ಯಾವಾಗ ಶುರು ಆಯ್ತು, ಅಂಡ್ ಹೌಸ್ ಇಟ್ ಗೋಯಿಂಗ್ ಸರ್? ಸೊ ನಾನು ಈ ಕಂಪನಿಯಿಂದ ಆಲ್ಮೋಸ್ಟ್ ಈಗ 6 years ಅಸೋಸಿಯೇಷನ್ ಇದೆ. ಓಕೆ. ಅಂಡ್ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿ, ಔಟ್ಡೋರ್ ಪವರ್ ಟೂಲ್ ಇಂಡಸ್ಟ್ರಿ ಆರ್ ಫಾರ್ಮಿಂಗ್ ಸೆಗ್ಮೆಂಟ್ ಟೂಲ್ಸ್ ಅಂತ ನಾವು ಏನ್ ಹೇಳ್ತೀವಿ, ಆ ಇಂಡಸ್ಟ್ರಿಯಲ್ಲಿ ಸುಮಾರು 14 ವರ್ಷದಿಂದ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಸರ್, ಇವಾಗ ನಿಮಗೆ ಸ್ಟಿಲ್ ಇಂಡಿಯಾ ನಾವು ಕೆಲವರು ರೈತರ ಹತ್ರ ಮಾತಾಡಿದ್ರಿ, ಅವರ ಪ್ರಾಡಕ್ಟ್ಸ್ ಬಗ್ಗೆ ಅಂದ್ರೆ ಅವ್ರೊಂದು ಫೀಡ್ಬ್ಯಾಕ್ ಕೊಟ್ಟಿದ್ರು, ನಿಮ್ಮ ಕಂಪನಿ ಬಗ್ಗೆ ಒಂದು ಫೀಡ್ಬ್ಯಾಕ್ ಕೊಟ್ಟರು. ಬಟ್ ಒಂದು ಕಸ್ಟಮರ್ ಅಂತ ಬಂದಾಗ ವಾಟ್ ಈಸ್ ಯೋರ್ ಮೇನ್ ಗೋಲ್, ವಾಟ್ ಡು ಯು ಫೋಕಸ್ ಆನ್? ಅಂದ್ರೆ ಅವರಿಗೆ ದಿಲ್ ಹ್ಯಾವ್ ಸೋ ಮೆನಿ ನೀಡ್ಸ್ ಅಂಡ್ ರಿಕ್ವೈರ್ಮೆಂಟ್ಸ್, ಸೊ ಹೌ ಡು ಯು ಕಾನ್ಸಂಟ್ರೇಟ್ ಆನ್ ಆಲ್ ದಟ್? ಈಗ ನೀವು ನಿಮ್ ಜರ್ನಿಯಲ್ಲಿ ನೀವು ನೋಡಿರ್ತೀರಾ, ರೈಟ್ ಫ್ರಮ್ ಸೀಡ್ ಬೆಡ್ ಪ್ರಿಪರೇಷನ್ ಟು ಪೋಸ್ಟ್ ಹಾರ್ವೆಸ್ಟಿಂಗ್, ಲಾಟ್ ಆಫ್ ಪ್ರೊಸೆಸಸ್ ದಟ್ ಹ್ಯಾಪನ್ಸ್ ಫಾರ್ ಅ ಫಾರ್ಮರ್. ರೈತನಿಗೆ ಅವನ ಬೆಳೆ ಬೆಳಿಬೇಕಂದ್ರೆ ತುಂಬಾ ಮಷಿನ್ಸ್ ಬೇಕಾಗುತ್ತೆ. ಇದನ್ನ ನೀಡ್ನ ಐಡೆಂಟಿಫೈ ಮಾಡಿ ಅವ್ನಿಗೆ ಸೀಡ್ ಬೆಡ್ ಪ್ರಿಪರೇಷನ್ಗೆ ನಮ್ ಪ್ರಾಡಕ್ಟ್ಸ್ ಏನ್ ಯೂಸ್ ಆಗುತ್ತೆ. ಸೊ ವೇರಿಯಸ್ ಸೆಗ್ಮೆಂಟ್ಸ್ ಕವರ್ ಆಗೋ ತರ ವಿ ಆರ್ ಹ್ಯಾವಿಂಗ್ ಅ ಬಾಸ್ಕೆಟ್ ಆಫ್ ಪ್ರಾಡಕ್ಟ್ಸ್ ವಿಚ್ ಕ್ಯಾನ್ ಬಿ ಯೂಸ್ ಬೈ ದಮ್. ಅಂಡ್ 10 ಜನ ಮಾಡೋ ಕೆಲಸ ಒಂದೇ ಮಷೀನ್ ಅಥವಾ ಸ್ವತಃ ಫಾರ್ಮರ್ ಒಬ್ನೇ ಮಾಡೋದಾದ್ರೆ ದಟ್ ಇಸ್ ಅವರ್ ಏಮ್. ಸೊ ದ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಪಾರ್ಟ್ ಇಸ್ ವಿ ಹೆಲ್ಪ್ ದೆಮ್ ಅವ್ರ ಬೆಳೆ ಬೆಳೆಸಕ್ಕೆ, ಅವ್ರ ಈಲ್ಡ್ ಇಂಪ್ರೂವ್ ಮಾಡಕ್ಕೆ ನಮ್ಗೆ ಏನೇನ್ ಬೇಕು ಅವ್ರಿಗೆ ನಾವು ಇದ್ ಮಾಡ್ತೀವಿ. ಹಾಗೆ ಇವಾಗ ನಮ್ಮ ಫಾರ್ಮರ್ಸ್ ಇರ್ಬೋದು, ರೈತರಿಗೆ ಒಂದು ಮಷಿನ್ಸ್ ಅಂತ ಬಂದಾಗ, ಫಾರ್ಮಿಂಗ್ ಅಂತ ಮಷಿನ್ಸ್ ಅಂತ ಬಂದಾಗ, ಅಥವಾ ಗಾರ್ಡನಿಂಗ್ ಇರ್ಬೋದು, ಕ್ಲೀನಿಂಗ್, there are a lot of companies. Yeah. There are a lot of companies that we know. But what makes Still India different from those companies, you think, sir? Absolutely. Now, what makes us different is first paramount is num quality, Yeah. durability, and also the service part. So, ಇವಾಗ ನಿಮ್ಮ ಪ್ರೆಸೆಂಟ್ ಕಸ್ಟಮರ್ಸ್ ಇರ್ಬೋದು, ಅಥವಾ ನಿಮ್ಮ ಡೀಲರ್ಸ್ ಇರ್ಬೋದು, ಅಥವಾ who want to build a relationship with the company Yeah. in future, Yeah. customers or dealers, how can they contact you? ಅಥವಾ ನಿಮ್ಮ ನಂಬರ್ ಇರ್ಬೋದು, ಅಥವಾ ವೆಬ್ಸೈಟ್, are there any ways through which they can contact you, sir? Definitely. You can see our numbers here at the panel. Parallelly reaches number anta ide, a toll free number where either the customer or dealer ಯಾರೇ ನಮಗೆ ಡೈರೆಕ್ಟ್ ಆಗಿ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಕಾಲ್ ಸೆಂಟರ್ ಮುಖಾಂತರ ಅವ್ರಿಗೆ ಫೀಡ್ಬ್ಯಾಕ್ ಸಿಗುತ್ತೆ, ಕನ್ಸರ್ನ್ ಡೀಲರ್ ಹೆಸರು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ, ಪ್ಲಸ್ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಬಹುದು. ಸೊ ವೇರ್ ಇನ್ ಆಲ್ ದೇ ಹ್ಯಾವ್ ಟು ಡೂ ಇಸ್ ನಾವು ಅವ್ರ ಪ್ಲೇಸ್ ಇಲ್ಲ ಡೀಲರ್ ಲೊಕೇಟರ್ ಅಂತ ಇದೆ, ಅಲ್ಲಿ ಪಿನ್ ಕೋಡ್ ಹಾಕಿದ್ರೆ ಸಾಕು, ನಿಯರೆಸ್ಟ್ 2 to 3 ಡೀಲರ್ಸ್ contact details and email IDs will be there. Wonderful. Thank you so much, sir. Thank you so much. It was wonderful having a conversation. Same here. Thank you so much. End of the day, ನಮ್ಮ ಸ್ಟಿಲ್ ಇಂಡಿಯಾ ಕಂಪನಿ ಬಗ್ಗೆ ಇರ್ಬೋದು, ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ಸ್ ಬಗ್ಗೆ ಇರ್ಬೋದು, ನಿಮಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆಯೋ, ಎಷ್ಟು ಖುಷಿ ಇದೆಯೋ, ಆ ಒಂದು ಜೋಶಲ್ಲಿ ನಮ್ಮ ಸ್ಟಿಲ್ ಇಂಡಿಯಾ ಟ್ಯಾಗ್ ಲೈನ್ ನ ಕ್ಯಾಮರಾ ನೋಡ್ಕೊಂಡು ಥಮ್ಸ್ ಅಪ್ ಅಲ್ಲಿ ಹೇಳು. Absolutely. ಎಸ್, ಸ್ಟಿಲ್ ಉಪಕರಣ ತನ್ನಿ ಪರಿವರ್ತನೆ.